ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 45 ದಿನಗಳಿಂದ ನಡೆದ ಅತಿ ದೊಡ್ಡ ಧಾರ್ಮಿಕ ಮಹಾಸಂಗಮ ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತವಾಗಿ ತೆರೆಬಿದ್ದಿದೆ. ಪ್ರಯಾಗ್ರಾಜ್ನಲ್ಲಿರುವ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ 144 ವರ್ಷಕ್ಕೆ ಒಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ಜನವರಿ 13ರಂದು ಚಾಲನೆ ಸಿಕ್ಕಿತ್ತು. ಈ ಬಾರಿ ಕುಂಭ ಮೇಳಕ್ಕೆ ದೇಶ ವಿದೇಶಗಳಿಂದ ಸಾಗರೋಪಾದಿಯಾಗಿ ಭಕ್ತರ ದಂಡು ಆಗಮಿಸಿತು. ಪ್ರತಿದಿನವೂ ಸರಾಸರಿ 1 ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದರು. ಬುಧವಾರ ಮಹಾಶಿವರಾತ್ರಿಯ ದಿನದಂದು ಕೊನೆಯ ಅಮೃತ ಸ್ನಾನದೊಂದಿಗೆ ಕುಂಭಮೇಳ ಮುಕ್ತಾಯವಾಗಿದೆ. ಆದರೆ ಮುಕ್ತಾಯಗೊಂಡ ಮಹಾಕುಂಭಕ್ಕೆ ಬರೋಬ್ಬರಿ 66 ಕೋಟಿ ಜನರು ಭೇಟಿ ನೀಡಿದ್ದು ಅಂತಿಂತ ಸಂಗತಿಯಲ್ಲ. ಇದು ಯಾವುದೇ ಮಾನದಂಡದಲ್ಲೂ ವಿಶ್ವ ದಾಖಲೆಯ ಕಾರ್ಯಕ್ರಮ ಅನ್ನೋದರಲ್ಲಿ ಅನುಮಾನವಿಲ್ಲ. ಹೌದು, 45 ದಿನಗಳ ಕಾಲ ನಡೆದ ಮಹಾಕುಂಭಕ್ಕೆ 66 ಕೋಟಿ ಜನರು ಭೇಟಿ ನೀಡಿದ್ದರು. ಎಷ್ಟೊಂದು ಜನರಿಗೆ ಸುಸಜ್ಜಿತ ವ್ಯವಸ್ಥೆ, ಇಷ್ಟೊಂದು ಜನರ ನಿರ್ವಹಣೆ ಯಾವ ರೀತಿಯಲ್ಲಿ ನೋಡಿದ್ರೂ ಅಸಾಧ್ಯ ಎಂಬಂತೆ ಕಾಣುತ್ತದೆ. ಆದರೆ ಅಸಾಧ್ಯವಾದದ್ದು ಪ್ರಯಾಗ್ರಾಜ್ನಲ್ಲಿ ನಡೆದೇ ಹೋಯಿತು. ಈ ಧಾರ್ಮಿಕ ಮಹಾಸಂಗಮ ಒಮ್ಮೆ ಭಾರತವನ್ನು ಮಾತ್ರವಲ್ಲದೆ ಜಗತ್ತನ್ನೇ ಅಚ್ಚರಿಗೊಳಿಸಿದ್ದಂತೂ ಸತ್ಯ. ಮಹಾಕುಂಭದ ಆಯೋಜನೆ, ಮಹಾಕುಂಭದ ವೈಭವ, ಮಹಾಕುಂಭದ ಸಾಧನೆ ಇದೆಲ್ಲವೂ ಒಂದು ಅದ್ಭುತವೇ ಸರಿ. ಮೊದಲು ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭದ ವ್ಯವಸ್ಥೆಗೆ 7,500 ಕೋಟಿ ರೂಪಾಯಿ ಬಜೆಟ್ ಹಾಕಿದಾಗ ಬಹಳಷ್ಟು ಜನರು ಲೇವಡಿ ಮಾಡಿದ್ದುಂಟು, ಟೀಕೆಗಳನ್ನು ಮಾಡಿದ್ದುಂಟು. ಇದರ ಬದಲು ಆಸ್ಪತ್ರೆಯೋ ಶಾಲೆಯೋ ನಿರ್ಮಿಸಿ, ಬಡವರಿಗೆ ಸಹಾಯ ಹಸ್ತ ಚಾಚಿ ಎಂಬೆಲ್ಲ ಬಿಟ್ಟಿ ಉಪದೇಶಗಳನ್ನು ಕೊಟ್ಟಿದ್ದುಂಟು. ಇನ್ನು ಕೆಲವರು ಅಭಿವೃದ್ಧಿಗೆ ಒತ್ತು ಕೊಡುತ್ತೇವೆ ಎನ್ನುವ ಮುಖ್ಯಮಂತ್ರಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದಾರೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದ್ದೂ ಉಂಟು. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿ ವೈರಲ್ ಮಾಡಿದ್ದೂ ಉಂಟು. ಆದರೆ ಅದ್ಯಾವುದಕ್ಕೂ ತಲೆನೇ ಕೆಡಿಸಿಕೊಳ್ಳದ ಯೋಗಿಜಿ ಮಹಾಕುಂಭ ಮೇಳದ ಆಯೋಜನೆ, ನಿರ್ವಹಣೆ ಮತ್ತು ಯಶಸ್ವಿಗಾಗಿ ತಲೆ ಓಡಿಸಿದ್ರು. ಅದಾದ ನಂತರ ಆಗಿದ್ದೇ ಬೇರೆ. 144 ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭಕ್ಕೆ ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಹರಿದು ಬಂದ ಜನಪ್ರವಾಹ ಟೀಕಾಕಾರರ ಲೆಕ್ಕಾಚಾರವನ್ನು ಮಾತ್ರವಲ್ಲದೆ ಸ್ವತಃ ಯೋಗಿ ಸರ್ಕಾರದ ಲೆಕ್ಕಾಚಾರವನ್ನೇ ತಲೆಕೆಳಗೆ ಮಾಡಿತ್ತು. 45 ದಿನಗಳ ಕಾಲ ನಡೆದ ಮಹಾಕುಂಭ ಮೇಳಕ್ಕೆ 40ರಿಂದ 45 ಕೋಟಿ ಜನರು ಆಗಮಿಸಬಹುದು ಎಂದು ಅಂದಾಜಿಸಿತ್ತು ಉತ್ತರ ಪ್ರದೇಶ ಸರ್ಕಾರ. ಆದರೆ ಆ ನಿರೀಕ್ಷೆಯನ್ನು ಮೀರಿ ಅಲ್ಲಿ 66 ಕೋಟಿ ಭಕ್ತರ ಮಹಾಸಂಗಮವೇ ನಡೆಯಿತು. ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನಸಮೂಹ ಭೇಟಿ ನೀಡಿದ್ದು ಇತಿಹಾಸದಲ್ಲೇ ಅಪೂರ್ವವಾದ ಸಂಗತಿ. ಹಜ್ ಯಾತ್ರೆಗೆ 25 ಲಕ್ಷ, ರಯೋ ಕಾರ್ನಿವಲ್ಗೆ 70 ಲಕ್ಷ, ಅಕ್ಟೋಬರ್ ಫೆಸ್ಟ್ಗೆ 72 ಲಕ್ಷ ಜನರು ಸರಾಸರಿಯಾಗಿ ಪಾಲ್ಗೊಳ್ಳುತ್ತಾರೆ ಎನ್ನುವ ಅಂಕಿಅಂಶಗಳನ್ನು ಇಟ್ಟು ನೋಡಿದಾಗ ಮಹಾಕುಂಭದು ಅಕ್ಷರಶಃ ದೈತ್ಯ ದರ್ಶನ. ಇದರಿಂದಾಗಿ ಅಲ್ಲಿನ ಆರ್ಥಿಕ ಚಟುವಟಿಕೆಯಾಗಿದ್ದು ಬರೋಬ್ಬರಿ 3 ಲಕ್ಷ ಕೋಟಿ ರೂಪಾಯಿಗಳು. ಪ್ರಯಾಣ ವೆಚ್ಚ, ಹೋಟೆಲ್, ಗೆಸ್ಟ್ ಹೌಸ್, ಕ್ಯಾಂಪ್, ವಸತಿ, ಆಹಾರ, ಧಾರ್ಮಿಕ ವಸ್ತುಗಳು, ಕ್ಯಾಬ್, ಬೋಟ್, ಆಸ್ಪತ್ರೆ ಮತ್ತಿತರ ವಸ್ತುಗಳು ಮತ್ತು ಸೇವೆಗಳು, ಬೈಕ್ ರೈಡರ್ಗಳು, ಕ್ಯಾಬ್ ಡ್ರೈವರ್ಗಳು ಹೀಗೆ ಪ್ರತಿಯೊಂದು ರೀತಿಯ ಕಾರ್ಯಗಳಿಗಾಗಿ ಅಲ್ಲಿ ಅಗಾಧವಾದ ಆರ್ಥಿಕ ಚಟುವಟಿಕೆಗಳು ನಡೆಯಿತು. ಇದರ ಪರಿಣಾಮವಾಗಿ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಆದಾಯವನ್ನ ಗಳಿಸಲಾಯಿತು. ಮಹಾಕುಂಭ ಮೇಳ ಭಾರತೀಯ ಪರಂಪರೆಯ ದ್ಯೋತಕ. ಇಲ್ಲಿ ಭಾರತದ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯದ ದರ್ಶನವಾಗಿದೆ. ಇದೇ ವೇಳೆ ಮಹಾಕುಂಭ ಮೇಳ ಎಐ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಗೆ ಸಾಕ್ಷಿಯಾಗಿದೆ. ಜನಸಂದಣಿ ನಿಯಂತ್ರಣ, ಭದ್ರತೆಗಾಗಿ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು. ಹಾಗಾದರೆ ಮಹಾಕುಂಭ ಮೇಳದ ಆಯೋಜನೆಯಲ್ಲಿದ್ದ ವಿಶೇಷತೆಗಳು ಏನು ಎಂಬುದರ ಸಣ್ಣ ಝಲಕ್ ಇಲ್ಲಿದೆ. ವ್ಯಾಪಕ ಭದ್ರತೆ. ಪ್ರಯಾಗ್ರಾಜ್ನಲ್ಲಿ 40 ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದ ಮಹಾಕುಂಭ ನಗರ ಕಳೆದ 45 ದಿನಗಳಿಂದ ದಿನದ 24 ಗಂಟೆಯೂ ಚಟುವಟಿಕೆಯ ಕೇಂದ್ರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ 37,000 ಪೊಲೀಸರು, 14,000 ಹೋಂಗಾರ್ಡ್ ಸೇರಿದಂತೆ ಒಟ್ಟು 60,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಮಹಾಕುಂಭ ನಗರದ ಮೇಲೆ ನಿಗಾ ಇರಿಸಲು ಎಐ ತಂತ್ರಜ್ಞಾನ ಆಧಾರಿತ 3,000 ಸಿಸಿಟಿವಿ ಕ್ಯಾಮೆರಾಗಳು, ಅಂಡರ್ ವಾಟರ್ ಡ್ರೋನ್ ಸೇರಿದಂತೆ ಒಟ್ಟು 1,800 ಡ್ರೋನ್ಗಳನ್ನು ನಿಯೋಜಿಸಲಾಗಿತ್ತು. 50 ಅಗ್ನಿಶಾಮಕ ಠಾಣೆಗಳು ಮತ್ತು 20 ಫೈರ್ ಫೋರ್ಸ್ಗಳನ್ನು ಸ್ಥಾಪಿಸಲಾಗಿತ್ತು. ಕುಂಭಮೇಳದಲ್ಲಿ ಭಾಗವಹಿಸಿದವರ ಸಂಖ್ಯೆ ಸಂಗ್ರಹಿಸಲು ಎಐ ಕ್ಯಾಮೆರಾಗಳ ಜೊತೆ ರಸ್ತೆ ಸಾರಿಗೆ ಸಂಸ್ಥೆಗಳು, ಭಾರತೀಯ ರೈಲ್ವೆ ಮತ್ತು ವಿಮಾನ ನಿಲ್ದಾಣದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಾಗಿತ್ತು. ಟೆಂಟ್ಗಳ ನಿರ್ಮಾಣದ ಅಂಕಿಅಂಶಗಳು. ಪ್ರಯಾಗ್ರಾಜ್ನಲ್ಲಿ ಟೆಂಟ್ ವಸತಿಗಳೇ ಇರುವ ಬೃಹತ್ ತಾತ್ಕಾಲಿಕ ನಗರವನ್ನೇ ನಿರ್ಮಿಸಲಾಗಿತ್ತು. 48 ಲಕ್ಷ ಮರದ ಕೋಲ್ಗಳನ್ನು ಇದಕ್ಕೆ ಬಳಸಲಾಗಿದೆ. ಒಂದೊಂದು ಕೂಡ ಸರಾಸರಿಯಾಗಿ 10 ಅಡಿ ಎಂದಿಟ್ಟುಕೊಂಡರೂ ಅವುಗಳೆಲ್ಲವನ್ನು ಜೋಡಿಸುತ್ತಾ ಹೋದರೆ ಅದೇ 20,726 ಕಿಲೋಮೀಟರ್ ಎಷ್ಟಾಗುತ್ತದೆ. ಟೆಂಟ್ ನಿರ್ಮಾಣಕ್ಕೆ ಬಳಸಲಾದ ಬಟ್ಟೆಯ ಉದ್ದ 100 ಕಿಲೋಮೀಟರ್ ಆಗುತ್ತದೆ. ಹಾಗೆಯೇ 250 ಟನ್ ಸಿಜಿಐ ಶೀಟ್ಗಳನ್ನು ಬಳಸಲಾಗಿದೆ. ಈ ಟೆಂಟ್ ಸಿಟಿ ನಿರ್ಮಿಸಲು 3,000 ಕಾರ್ಮಿಕರು 6 ತಿಂಗಳು ಕೆಲಸ ಮಾಡಿದ್ದಾರೆ. ನೀರೊಳಗೆ ಡ್ರೋನ್ಗಳು, ಎಐ ಕ್ಯಾಮೆರಾಗಳು. ಮಹಾಕುಂಭಕ್ಕೆ ಭದ್ರತಾ ವ್ಯವಸ್ಥೆ ಸಮರ್ಪಕವಾಗಿತ್ತು. 50,000 ಪೊಲೀಸರನ್ನ ನಿಯೋಜಿಸಲಾಗಿತ್ತು. ವಿವಿಧೆಡೆ 2,700 ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು.
ಪ್ರಯಾಗ್ರಾಜ್ ಜಿಲ್ಲೆಗೆ ಸಂಪರ್ಕಿಸುವ 7 ಮಾರ್ಗಗಳಲ್ಲಿ ಅಗತ್ಯ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿತ್ತು. ಸ್ವಚ್ಛತೆ. ಕೋಟ್ಯಾಂತರ ಜನರು ಬಂದು ಹೋಗುತ್ತಾರೆ ಎಂದರೆ ಅಲ್ಲಿ ಸ್ವಚ್ಛತೆ ಪಾಲನೆ ಬಹಳ ಕಷ್ಟವಾಗುತ್ತದೆ. ಆದರೆ ಮಹಾಕುಂಭದಲ್ಲಿ ಎಲ್ಲಿಯೂ ಗಲೀಜು ಆಗದಂತೆ ಎಚ್ಚರ ವಹಿಸಲಾಗಿತ್ತು. ಸಾಕಷ್ಟು ಸ್ವಚ್ಛ ಕಾರ್ಮಿಕರನ್ನ ವಿವಿಧೆಡೆ ನಿಯೋಜಿಸಲಾಗಿದ್ದು, ರಿಯಲ್ ಟೈಮ್ನಲ್ಲಿ ಅವರು ಕಸ ಕಡ್ಡಿಗಳನ್ನು ಹೆಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೂ ಕೂಡ ಸ್ವಚ್ಛತೆ ಪಾಲನೆ ಬಗ್ಗೆ ತಿಳಿ ಹೇಳಲಾಗಿತ್ತು. ಹೀಗಾಗಿ ಮಹಾಕುಂಭವು ಕೋಟ್ಯಾಂತರ ಜನರ ಆಗಮನವಾದರೂ ಕೊಂಪೆನಿಸಲಿಲ್ಲ. ರೈಲುಗಳ ಪ್ರಯಾಣ. 45 ದಿನಗಳ ಧಾರ್ಮಿಕ ಉತ್ಸವಕ್ಕಾಗಿ ಭಾರತೀಯ ರೈಲ್ವೆಗಳು 17,000ಕ್ಕೂ ಹೆಚ್ಚು ರೈಲುಗಳನ್ನು ಓಡಿಸುವ ಮೂಲಕ ದಾಖಲೆಯನ್ನ ನಿರ್ಮಿಸಿವೆ. ಮಹಾಕುಂಭದ ಸಮಯದಲ್ಲಿ ಪ್ರಯಾಗ್ರಾಜ್ನ 9 ರೈಲು ನಿಲ್ದಾಣಗಳು 4.5 ಕೋಟಿಗೂ ಹೆಚ್ಚು ಪ್ರಯಾಣಿಕರ ಸಂಚಾರವನ್ನು ನಿರ್ವಹಿಸಿದೆ. 2025ರ ಮಹಾಕುಂಭ ಮೇಳಕ್ಕೆ ರೈಲ್ವೆ ತನ್ನ ಆರಂಭಿಕ ಕಾರ್ಯಾಚರಣೆ ಯೋಜನೆಯನ್ನು ಗಮನಾರ್ಹವಾಗಿ ಮೀರಿದೆ. 66 ಕೋಟಿ ಜನರಿಂದ ಪುಣ್ಯ ಸ್ನಾನ. ಮಹಾಶಿವರಾತ್ರಿಯ ದಿನ 1.44 ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ದು, 45 ದಿನದಲ್ಲಿ ಒಟ್ಟು 66.21 ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ದಾರೆ. 2019ರಲ್ಲಿ ಅರ್ಥ ಕುಂಭ ಮೇಳದಲ್ಲಿ ಒಟ್ಟು 24 ಕೋಟಿ ಜನರು ಪುಣ್ಯಸ್ನಾನ ಮಾಡಿದ್ದರು. ಈ ಬಾರಿ 45 ಕೋಟಿ ಜನರು ಆಗಮಿಸುವ ನಿರೀಕ್ಷೆ ಇದ್ದು, ನಿರೀಕ್ಷೆಗೂ ಮೀರಿ ದಾಖಲೆಗಳ ಪ್ರಮಾಣದ ಭಕ್ತರು ಆಗಮಿಸಿದ್ದಾರೆ ಎಂದು ಉತ್ತರ ಪ್ರದೇಶದ ಸಚಿವ ನಂದಗೋಪಾಲ್ ಗುಪ್ತಾ ತಿಳಿಸಿದ್ದಾರೆ. 3.25 ಲಕ್ಷ ಕೋಟಿ ವಹಿವಾಟು. ಮಹಾಕುಂಭ ಮೇಳದ ಆಯೋಜನೆಗೆ ಉತ್ತರ ಪ್ರದೇಶ ಸರ್ಕಾರ ಸುಮಾರು 7,500 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. 45 ದಿನಗಳಲ್ಲಿ 66 ಕೋಟಿಗೂ ಹೆಚ್ಚು ಜನರು ಕುಂಭಮೇಳಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ 3.25 ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. ಅಯೋಧ್ಯೆ ವಾರಣಾಸಿಯಲ್ಲಿ ಭಕ್ತರ ದಂಡು. ಮಹಾಕುಂಭ ಮೇಳದ ಪ್ರಯುಕ್ತ ಪ್ರಯಾಗ್ರಾಜ್ಗೆ ಆಗಮಿಸಿದ ಭಕ್ತರು ಅಯೋಧ್ಯೆ ಮತ್ತು ವಾರಣಾಸಿಗೂ ತೆರಳಿದ ಹಿನ್ನೆಲೆಯಲ್ಲಿ 2 ಪುಣ್ಯಕ್ಷೇತ್ರಗಳಲ್ಲಿ ಅಪಾರ ಪ್ರಮಾಣದ ಭಕ್ತರು ಸೇರಿದ್ದರು. ರಾಮ ಮಂದಿರದ ಜೊತೆಯಲ್ಲಿ 7 ನಗರಗಳಲ್ಲಿರುವ ಶಿವ ದೇವಾಲಯಗಳಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇನ್ನು ಮಾಘಿ ಪೂರ್ಣಿಮೆ ಬಳಿಕವೇ ಬಹುತೇಕ ಅಖಾಡಗಳು ಕುಂಭಮೇಳದಿಂದ ನಿರ್ಗಮಿಸಿದ್ದವು. ಮಹಾಶಿವರಾತ್ರಿಯ ದಿನ ಪೂಜೆಯ ಬಳಿಕ ಶೈವ ಅಖಾಡಗಳು ಧರ್ಮಧ್ವಜವನ್ನು ಇಳಿಸಿ ಕುಂಭದಿಂದ ನಿರ್ಗಮಿಸಿದವು. ಈ ಮೂಲಕ ಕುಂಭಮೇಳಕ್ಕೆ ಅಧಿಕೃತವಾಗಿ ತೆರೆ ಸಿಕ್ಕಿದೆ. ಆದರೆ ಗುರು ವೃಷಭ ರಾಶಿ ಪ್ರವೇಶ ಆದಂದಿನಿಂದ ವೃಷಭ ರಾಶಿ ನಿರ್ಗಮನದವರೆಗೆ ಮಹಾಕುಂಭ ಶಾಹಿ ಸ್ನಾನಕ್ಕೆ ಅವಕಾಶ ಇರಲಿದೆ. ಅಂದರೆ 2024ರ ಮೇ ತಿಂಗಳ 1ನೇ ತಾರೀಕಿನಿಂದ 2025ರ ಮೇ 15ರವರೆಗೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಕಾಲ ಇರಲಿದೆ. ಈ ಹಿನ್ನೆಲೆಯಲ್ಲಿ ಕುಂಭಮೇಳ ಕೊನೆಗೊಂಡಿದ್ದರೂ ಮಹಾಕುಂಭ ಮೇಳದ ಅಮೃತ ಸ್ನಾನದ ಅವಧಿ ಮೇ 15ರವರೆಗೆ ಇರುತ್ತದೆ. ಅಂದಿನವರೆಗೆ ಚಿತ್ರಾ ಪೌರ್ಣಮಿ, ವಸಂತ ಪೌರ್ಣಮಿ, ಷಡ್ಗ್ರಹ ಯೋಗದೊಂದಿಗೆ ಅಮಾವಾಸ್ಯೆ ಇತ್ಯಾದಿ ಮಹಾಪರ್ವದ ದಿನಗಳು ಬರಲಿವೆ. ಅದರಲ್ಲೂ ಮಾರ್ಚ್ 29ರ ಅಮಾವಾಸ್ಯೆಯನ್ನು ಮಹಾಪರ್ವ ಕಾಲ ಎಂದು ಪರಿಗಣಿಸಲಾಗುತ್ತದೆ.